ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತವಾ ಪನ್ನೀರ್ ರೋಲ್. ಇದನ್ನು ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇವಾಗ ಸಮ್ಮರ್ ಹಾಲಿಡೇ ಕೂಡ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ಏನಾದರೂ ಹೆಲ್ದಿಯಾಗಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಬೇಗ ಆಗುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಇದ್ರ ಟೇಸ್ಟು ಕೂಡ ನಾವು ಔಟ್ಸೈಡಲ್ಲಿ ತಿನ್ನೋ ಟೇಸ್ಟ್ಗಿಂತನೂ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಬೌಲನ್ನು ತೊಗೊಂಡಿದ್ದೇನೆ. ಇದರಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಫ್ರೆಶ್ ಮೊಸರೇ ತೊಗೊಳ್ಳಿ, ತುಂಬ ಹುಳಿ ಮೊಸರು ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ಇದರಲ್ಲಿ ಸ್ಪೈಸಸನ್ನು ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ, 1/2 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದ್ರ ಜೊತೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಇಲ್ಲಿ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೂ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಕಟ್ ಮಾಡಿಟ್ಟಿರೋ ಪನ್ನೀರನ್ನು ತೊಗೊಂಡಿದ್ದೇನೆ. ಇಲ್ಲಿ ನಾನು 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ತೊಗೊಂಡಿದ್ದೇನೆ. ಇದನ್ನು ಈ ರೀತಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೇನೆ. ಇವಾಗ ಇಲ್ಲಿ ನಾನು 1 ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ಮು, ಜೊತೆಗೆ 1 ಕಪ್ ಆಗುವಷ್ಟು ಈರುಳ್ಳಿ, 1/4 ಕಪ್ ಆಗುವಷ್ಟು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೇನೆ. ಇದನ್ನು ಕೂಡ ಇದರಲ್ಲೇ ಚೆನ್ನಾಗಿ ಈ ರೀತಿ ಮ್ಯಾರಿನೇಟ್ ಮಾಡಿ ಇಡಿ. ಇದನ್ನು ಒಂದು 15 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಒಂದು ಚಿಕ್ಕ ಮಿಕ್ಸರ್ ಜಾರನ್ನು ತೊಗೊಂಡು ಇದರಲ್ಲಿ 1/4 ಕಪ್ ಆಗುವಷ್ಟು ಈರುಳ್ಳಿ, 1/4 ಕಪ್ಪು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೇನೆ. ಇದನ್ನು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಮಾಡಿ ಪಕ್ಕದಲ್ಲಿ ತೆಗೆದಿಡ್ತಾ ಇದ್ದೇನೆ. ಇವಾಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಟಿದ್ದೇನೆ. ಇದು ತವಾ ಪನ್ನೀರ್ ರೋಲ್ ಆಗಿರೋದ್ರಿಂದ ತವಾ ಮೇಲೆ ಮಾಡಬೇಕು. ಆವಾಗ ಈ ಟೇಸ್ಟೇ ಬೇರೆ ಬರುತ್ತೆ. ಹಾಗಾಗಿ ಇದನ್ನು ಇವಾಗ ಮ್ಯಾರಿನೇಟ್ ಆಗಿರೋ ಪನ್ನೀರನ್ನು ಹಾಕ್ಕೊಂಡಿದ್ದೇನೆ. 2 ಸೈಡ್ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಫ್ರೈ ಆದ ನಂತರ ಇದನ್ನು ಈ ರೀತಿ ಒಂದು ಸೌಟ್ನ ಸಹಾಯದಿಂದ ಈ ರೀತಿ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೇನೆ. ಅದನ್ನು ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ಇಟ್ಟು ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋ ಈ ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಗೂ ಟೊಮೆಟೊನ ಕೂಡ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಈ ರೀತಿ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಟೇಸ್ಟ್ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡಿ ಇವಾಗ ನಾನು ತಕ್ಕೊಳ್ತಾ ಇದ್ದೇನೆ. ಈ ರೀತಿ ಫ್ರೈ ಮಾಡಿ ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೇನೆ. ಇದೇ ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ನಾವು ಗ್ರೈಂಡ್ ಮಾಡಿಟ್ಟಿರೋ ಟೊಮೆಟೊ ಈರುಳ್ಳಿನ ಕೂಡ ಇವಾಗ ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಕಿ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಇದರಲ್ಲಿ ನಾನು ಸೋಯಾ ಸಾಸು ಹಾಗೂ ಸ್ವಲ್ಪ ಸೀಜ್ವಾನ್ ಸಾಸನ್ನು ಹಾಕ್ಕೊಂಡಿದ್ದೇನೆ. ಇದು ಬೇಕಾದರೆ ಹಾಕ್ಬೋದು, ಇಲ್ದಿರ ಸ್ಕಿಪ್ ಮಾಡ್ಬೋದು. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೇನೆ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಆ ಪ್ಲೇಟಲ್ಲಿ ತೆಗೆದಿಟ್ಟಿರೋ ಈ ಪನ್ನೀರ್ ಮಿಕ್ಸರನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ, ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಈ ರೀತಿ ಮಾಡಿ ತಿಂದರೆ ನೀವು ಬೇರೆ ಥರ ರೋಲನ್ನು ತಿನ್ನೋದನ್ನೇ ಮರ್ತು ಬಿಡ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇದನ್ನು ನಾನು ಒಂದು 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೇನೆ, ಅದು ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಮೊದಲೇ ಇಲ್ಲಿ ಚಪಾತಿನ ರೆಡಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ನಾನು ತಂದೂರಿ ಮಯೋನೀಸ್ನ ಹಚ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಚ್ಕೊಳ್ಳಿ. ಏನೂ ಇಲ್ಲ ಅಂದರೆ ಡೈರೆಕ್ಟಾಗಿ ಚಪಾತಿ ಮೇಲೆ ನಾವು ಮಾಡಿಟ್ಟಿರೋ ಈ ಪನ್ನೀರ್ ಸ್ಟಫಿಂಗ್ನ ಹಾಕಿ ಕೂಡ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಅದ್ರ ಮೇಲೆ ಸ್ವಲ್ಪ ಹಚ್ಚಿ ರೀತಿ ಈ ಪನ್ನೀರನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕಿದರೆ ಸಾಕು, ನಮ್ಮದು ತವಾ ಪನ್ನೀರ್ ರೋಲ್ ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಹಾಗೂ ಹೆಲ್ದಿಯಾದ ತವಾ ಪನ್ನೀರ್ ರೋಲ್ ಕೂಡ ರೆಡಿ ಆಯಿತು. ಇದನ್ನು ಮಿಸ್ ಮಾಡದೆ ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.